ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. 2007 ಮತ್ತು 8 ಸಂದರ್ಭದಲ್ಲಿ ಈ ದಿವಸದ ವಿಧಾನ ಪರಿಷತ್ತಿನ ಸಭಾಪತಿಗಳು ಬಸವರಾಜ ಹೊರಟ್ಟಿಯವರು, ಆಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಿದ್ರು 2007ರಲ್ಲಿ. ಅವರ ಸರ್ಕಾರದಲ್ಲಿ ಅವರು ಪ್ರೈಮರಿ ಮತ್ತು ಸೆಕೆಂಡರಿ ಶಿಕ್ಷಣ ಇಲಾಖೆಯ ಸಚಿವರಾಗಿದ್ದರು. ಹಾಗೇನೆ ಕೃಷ್ಣಬೈರೇಗೌಡರು ಅವರು ಕೂಡ ಈ ಭಾಗದ ಶಾಸಕರಾಗಿದ್ದರು. ನಾನು ನಮ್ಮ ಬಸವರಾಜ ಹೊರಟ್ಟಿಯವರಿಗೆ ಮಾತಾಡಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಶಾಲೆಗಳನ್ನ ಪ್ರಾರಂಭ ಮಾಡುವಂತ ಅಗತ್ಯ ಇದೆ, ಹೀಗೆ ನಮ್ಮ ತಾಲೂಕಿನಲ್ಲಿ 1-2 ಕಡೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಬೆಳಮಾರಿನಲ್ಲಿ ಹೆಸರನ್ನ ಕೊಟ್ವಿ ಅದನ್ನು. ಹಾಗಾಗಿ ನಾಗೇಶ್ ಅವರು ಕೂಡ ಅದರ ಪ್ರಥಮ ಮುಖ್ಯೋಪಾಧ್ಯಾಯರಾಗಿ ಬಹಳ ಕಾಲ ದೀರ್ಘಕಾಲ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಈಗ 3-4 ದಿವಸಗಳಿಂದ ಚಂದ್ರಶೇಖರ್ ಬಂದಿದ್ರು. ಈ ತರ ಒಂದು ಅಭಿಮಾನದಿಂದ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀವೆಲ್ಲ ಬರಬೇಕು. ಶಾಸಕರುಗಳು ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ದೇವೆ, ಬೇರೆ ಬೇರೆ ಮುಖಂಡಗಳನ್ನ ಆಹ್ವಾನ ಮಾಡಿದ್ದೇವೆ, ದೇವರಾಜ್ ಅವರನ್ನ ಅಧಿಕಾರಿಗಳನ್ನ ಆಹ್ವಾನ ಮಾಡಿದ್ದೇವೆ ಅಂತ ಅವ್ರು ತಿಳಿಸಿದ್ರು. ಇಲ್ಲ, ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿ ಈ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ತುಂಬಾ ಒಂದು ಒಳ್ಳೆ ವಾತಾವರಣದಲ್ಲಿ ಶಾಲೆ ಇದೆ, ಶಾಲಾ ಕಟ್ಟಡ ಇದೆ, ಶಾಲೆ ವಾತಾವರಣ ಇದೆ. ಮುಂದಿನ ದಿವಸಗಳಲ್ಲಿ ಬಟ್ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ. ಇದನ್ನ ಮುಖ್ಯೋಪಾಧ್ಯಾಯರು ಮತ್ತು ಇನ್ನಿತರ ಶಿಕ್ಷಕ ಬಂಧುಗಳು ಹಾಗೇನೆ ನಾವು ಎಲ್ಲ ಮುಖಂಡಗಳು ಕೂಡ ಆಸಕ್ತಿ ತೆಗೆದುಕೊಳ್ಬೇಕು. ಇದನ್ನ ನಮ್ಮಂತ ಸಮಾಜಕ್ಕೆ, ನಮ್ಮಂತ ದೇಶದಲ್ಲಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ಸು, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ರಸ್ತೆ ಇವೆಲ್ಲ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಇನ್ನೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಮಧ್ಯಮ ವರ್ಗದವರಿದ್ದಾರೆ, ಹಾಗೇನೆ ಬಡವರ ಸಂಖ್ಯೆನೂ ಕೂಡ ಇನ್ನೂ ಸಾಕಷ್ಟಿದೆ. ಆಮೇಲೆ ಇವತ್ತೆಲ್ಲ ಯಾರೆಲ್ಲ ಒಳ್ಳೆ ಅಧಿಕಾರಿಗಳು ಅಂತ ಕರೀತಾರೆ, ಅವರು ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಲ್ಲೇ ಓದಿರ್ತಾರೆ. ದೇವರಾಜಿಯವರು ಕೂಡ ತಾವು ಪ್ರಾರಂಭದಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀವಿ, ಸ್ವಲ್ಪ ದಕ್ಷ ಅಧಿಕಾರಿ. ಸೊ ಅದರಿಂದ ಬರೀ ಕಾನ್ವೆಂಟ್ ಅಲ್ಲಿ ಓದಿದ್ರೆ ಮಾತ್ರ ಬಹಳ ದಕ್ಷರಾಗ್ತಾರೆ ಅಂತಲ್ಲ. ಆದ್ರೆ ಒಂದು ಪ್ರಪಂಚ ವೇಗವಾಗಿ ಬೆಳೀತಾ ಇದೆ, ನಾವು ಅದಕ್ಕೆ ಅಪ್ಡೇಟ್ ಆಗ್ಬೇಕಾಗುತ್ತೆ. ಇವತ್ತು ನಮ್ಮ ರಾಜ್ಯ ಭಾಷೆ ಕನ್ನಡ ಇದೆ, ಕನ್ನಡವನ್ನು ನಾವು ಚೆನ್ನಾಗಿ ಕಲ್ತ್ಕೊಳ್ಬೇಕು, ಬೇರೆಯವ್ರಿಗೂ ಕೂಡ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಹಾಗೇನೆ ಅಂತಾರಾಷ್ಟ್ರೀಯ ಭಾಷೆಯಾಗಿದೆ ಇಂಗ್ಲಿಷ್ ಇದೆ, ಅದನ್ನು ಕೂಡ ಚೆನ್ನಾಗಿ ಕಲ್ತ್ಕೊಳ್ಬೇಕು ನಾವು. ಹಾಗೇನೆ ಒಂದು ಸಂಪರ್ಕ ಭಾಷೆಯಾಗಿ ಹಿಂದಿ ಭಾಷೆಯನ್ನು ಕೂಡ ಕಲ್ತ್ಕೋಬೇಕು ನಾವು. ಡೆಲ್ಲಿಗೆ ಹೋದ್ರೇನೋ, ಬೇರೆ ಬೇರೆ ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಹೋದ್ರೇನೋ ಆ ಭಾಷೆಯನ್ನು ಕೂಡ ಒಂದು 3 ಭಾಷೆಗಳನ್ನ ಕಲ್ತ್ಕೊಂಡ್ರೆ ಇವತ್ತಿನ ಹೊಸ ತಲೆಮಾರಿಗೆ ಅದು ಅನುಕೂಲ ಆಗುತ್ತೆ. ಅದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಕಾಣಲಿಲ್ಲ, ನಿಮಗೆ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಕಾಣಲಿಲ್ಲ ಮಾಸ್ಟರ್ ಇದೆಯಾ? ಶಿಕ್ಷಕರಿದ್ದಾರ? ಅದು ಕೂಡ ಬೇಕಾಗತ್ತೆ. ಈ 4 ಶಿಕ್ಷಣ ಇಲ್ಲದೆ ಇದ್ರೆ ಅವರೆಲ್ಲ ಇಲ್ಲಿಟ್ರೇಟ್ಸ್ ಅಂತ. ಇವತ್ತು ಯಾರಿಗೆ ರಾಜ್ಯ ಭಾಷೆ ಗೊತ್ತಾಗೋದಿಲ್ಲ, ಓದೋದಿಲ್ಲ, ಬರೆಯಕ್ ಬರೋದಿಲ್ಲ, ಯಾರಿಗೆ ಇಂಗ್ಲಿಷ್ ಭಾಷೆ ಅರ್ಥ ಆಗೋದಿಲ್ಲ, ಅಥವಾ ಹಿಂದಿ ಭಾಷೆ ಅರ್ಥ ಆಗೋದಿಲ್ಲ, ಅಥವಾ ಸ್ವಲ್ಪ ಮಟ್ಟಿಗೆ ಕಂಪ್ಯೂಟರ್ ಶಿಕ್ಷಣ ಗೊತ್ತಾಗೋದಿಲ್ಲ, ಯಾಕಂದ್ರೆ ಎಲ್ಲ ಇವತ್ತು ಡಿಜಿಟಲ್ ವ್ಯವಸ್ಥೆ ಬಂದ್ಬಿಟ್ಟಿದೆ, ಅವರೆಲ್ಲ ಇಲ್ಲಿಟ್ರೇಟ್ಸ್ ಅಂತ. ಆದ್ರೆ ಮುಂದಿನ ಭವಿಷ್ಯದ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಹಂಗಾಗತ್ ಬೇಡ. ಇದು ಸ್ಪರ್ಧೆಯ ಯುಗ ಆಗಿದೆ. ಈ ಸ್ಪರ್ಧೆಯ ಯುಗದಲ್ಲಿ ಶ್ರಮ ಮುಖ್ಯ, ಶ್ರದ್ಧೆ ಮುಖ್ಯ, ಆಸಕ್ತಿ ಮುಖ್ಯ. ಇದನ್ನು ಕೊಡಿ. ಹಾಗಾಗಿ ಯಾರಿಗೆ ಶ್ರಮ, ವಿಷನ್ ಅಂತ ಏನ್ ಹೇಳ್ತೀವಿ, ಅದು ಯಾವುದು ಇರೋದಿಲ್ಲ, ಅವ್ರ ಕಾಂಪೀಟ್ ಮಾಡಕ್ ಆಗೋದಿಲ್ಲ. ಮೀಸಲಾತಿ ಕೂಡ ಬೇಕಾಗತ್ತೆ. ಇವತ್ತೇನು ಕರ್ನಾಟಕದಲ್ಲಿ ಎಲ್ಲ ಸಮುದಾಯಗಳವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮೀಸಲಾತಿಯಲ್ಲಿ ಬಂದೇ ಬರ್ತದೆ. ಆ ಮೀಸಲಾತಿಯನ್ನು ಕೂಡ ಪ್ರತಿಭೆ ಆಧಾರದ ಮೇಲೆ ಇದೆ. ಎಲ್ಲಾ ವರ್ಗಗಳಲ್ಲೂ ಕೂಡ ಪ್ರತಿಭೆ ಆಧಾರದ ಮೇಲೆ ಮೀಸಲಾತಿ ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನ ಹರಿಸಿಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿ 50 ಜನಕ್ಕೆ, 88 ಜನಕ್ಕೆ, 100 ಜನರಿಗೆ ಒಂದು ಸರ್ಕಾರಿ ಶಾಲೆ ಎಷ್ಟು ಜನ ಶಿಕ್ಷಕರಿಗೆ ಸಂಬಳ ಕೊಡಬೇಕಾಗುತ್ತೆ ಸರ್ಕಾರ? ಫ್ರೀ ಟೆಕ್ಸ್ಟ್ ಬುಕ್ ಕೊಡ್ತಾ ಇದಾರಲ್ವಾ? ಫ್ರೀ ಟೆಕ್ಸ್ಟ್ ಬುಕ್ ಕೊಡ್ತಾರೆ, ಮಧ್ಯಾಹ್ನದ ಉಪಹಾರ ಕೊಡ್ತಾರೆ. ಸೊ ಹಾಗಾಗಿ ಇದನ್ನ ಉಪಯೋಗ ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ತಂದೆ ತಾಯಿಗಳು ಕೂಡ ನೀವು ಆಸಕ್ತಿ ತಗೊಳ್ಬೇಕು.
ಇಂಥ ಒಂದು ಮುಖ್ಯವಾದ ಕಾರ್ಯಕ್ರಮಕ್ಕೆ ನೀವು ಒಬ್ಬ ಕಮಿಷನರ್ನೋ ಅಥವಾ ಸಂಬಂಧಪಟ್ಟ ಮಂತ್ರಿಗಳನ್ನು ಕರ್ಕೊಳ್ಬೇಕು. ನಾನು ಕೂಡ ಹೇಳ್ತೇನೆ, ತಾವು ಕೂಡ MLA-ಗಳಿದ್ದಾರೆ, MP-ಗಳಿದ್ದಾರೆ, MLC ಅವರಿದ್ದಾರೆ, ದೇವರಾಜ್ ಅವರು ಇದ್ದಾರೆ, ಅವ್ರ ಕಡೆಯಿಂದ ಒಂದು ಪತ್ರ ಬರೆಸಿ, ಸಾಧ್ಯ ಆದ್ರೆ ಇಲ್ಲಿ ಕನ್ನಡ ಮೀಡಿಯಂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಕೂಡ ಪ್ರಾರಂಭ ಮಾಡಿದ್ರೆ ಹಾಗೇನಾದ್ರೂ ಕೂಡ ಪೋಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಆಸಕ್ತಿ ಬಂದು ಪ್ರೈಮರಿ ಶಾಲೆ ಆಗಿದೆ, ಈಗೆಲ್ಲ ಮಾಡೆಲ್ ಸ್ಕೂಲ್ಸ್ ಆಗಿದೆ, ಅನೇಕ ಕಡೆ ಇವತ್ತು ಕನ್ನಡ, ಇಂಗ್ಲಿಷ್, ಹಿಂದಿಯನ್ನ ಕಲಿಸ್ಕೊಡೋ ಪ್ರಾರಂಭ ಆಗಿದೆ. ಹೈಸ್ಕೂಲ್ ಹಂತದಲ್ಲೂ ಕೂಡ ಅದಾದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬರ್ಬೋದು. ಆದ್ರೆ ಆಯಾ ರಾಜ್ಯ ಭಾಷೆಗಳು ಕೂಡ ಇವತ್ತು ಅದಕ್ಕೂ ಪ್ರಾಮುಖ್ಯತೆ ನಾವು ಕೊಡ್ಬೇಕು. ನಮ್ಮ ರಾಜ್ಯ ಭಾಷೆಗೆ ನಾವೇ ಕೊಡದೆ ಹೋದ್ರೆ ಮತ್ತೆ ಯಾರು ಕೊಡ್ತಾರೆ? ನಾವಿಲ್ಲಿ ಕರ್ನಾಟಕದ ಪರವಾಗಿ, ಕನ್ನಡದ ಪರವಾಗಿ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಲ್ಲ ಭಾರತೀಯ ಭಾಷೆಗಳ ಪರವಾಗೂ ಮಾತಾಡ್ತಾ ಇದ್ದೇವೆ. ನಾವು ಯಾವ ರಾಜ್ಯಕ್ಕೆ ಹೋದ್ರೆ ಆ ರಾಜ್ಯದ ಭಾಷೆಯನ್ನ ನಾವು ಕಲ್ತ್ಕೊಳ್ಬೇಕು. ಇದು ಒಂದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಈಗ ಗ್ರಾಮ ಪಂಚಾಯತಿ ವ್ಯವಸ್ಥೆಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ಕೂಡ ಒಂದು ಸಹಕಾರ ಸಂಸ್ಥೆಗಳನ್ನ ಮಾಡಿಕೊಳ್ಬೇಕು ಅನ್ನುವಂತ ಒಂದು ನಿಯಮ, ಕಾನೂನು ಬಂದಿದೆ. 1978ರಿಂದ ವೇಮಗಲ್ SFCSಗೆ ಬೆಳಮಾನಹಳ್ಳಿ ಗ್ರಾಮ ಪಂಚಾಯತಿ ಬರ್ತಾ ಇತ್ತು. ಇಲ್ಲಿಂದ ಅಲ್ಲಿ ತನಕ ಬರಬೇಕಾದ ಅಗತ್ಯ ಇಲ್ಲ. ನೀವೇ ಜನರಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಅಲ್ಲಿ ಕೂಡ ತೀರ್ಮಾನ ಆಗಿರ್ಬೋದು. ಮತ್ತು ಸರ್ಕಾರದ ಕಾನೂನೇ ಇಲ್ಲೇ ಒಂದು ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಿಕೊಂಡ್ರೆ ಬೆಳಮಾನಹಳ್ಳಿ ಗ್ರಾಮ ಪಂಚಾಯತಿ ಹಂತದಲ್ಲಿ ಅದೇ ಅನುಕೂಲ ಆಗುತ್ತೆ. ಪ್ರಾರಂಭ ಮಾಡ್ಕೊಳ್ಳಿ, ಇದನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ಕೊಳ್ಳಿ. ಮೊನ್ನೆ ಕೂಡ ಆ ಸಭೆಯಲ್ಲೂ ಕೂಡ ನಾವು ಹೇಳಿದ್ದೇವೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗೆ ನಾನು ನಮ್ಮೆಲ್ಲ ಮುಖಂಡಗಳಲ್ಲಿ ಮನವಿ ಮಾಡ್ಕೊಳ್ತೇನೆ, ಪ್ರಾರ್ಥನೆ ಮಾಡ್ಕೊಳ್ತೇನೆ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಮನವಿ ಮಾಡ್ಕೊಳ್ತೇನೆ. ಹಿಂಗೆ ಪೀಸ್ ಮಾಡ್ಕೊಂಡು 6 ತಿಂಗಳು 8 ತಿಂಗಳು ನೀವು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡ್ಕೊಂಡ್ರೆ ಹ್ಯಾಕ್ ಕೆಲಸ ಕಾರ್ಯ ಮಾಡೋ ಚಂದ್ರು? ಏನಾದ್ರೂ ಯೋಚನೆ ಅಲ್ಲ. ಅದಕ್ಕೆ ಹೇಳೋದು, ಗ್ರಾಮ ಪಂಚಾಯತಿಗಳಲ್ಲಿ ಕಡಿಮೆ ಮಾಡ್ಕೋಬೇಕು. ರಾಜಕೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದೊಂದು ಅಂಗ ಅದಿದ್ದೇ ಇರುತ್ತೆ. ರಾಜಕಾರಣ, ರಾಜಕೀಯ ಪಕ್ಷಗಳು ಬಂದೇ ಬರ್ತವೆ, ಇಲ್ಲ ಅಂತ. ಆದ್ರೆ ಒಂದು ಗ್ರಾಮ ಪಂಚಾಯತಿ ಯಾಕಲ್ಲಿ ಸಿಂಬಲ್ ಯಾಕೆ ಇಟ್ಟಿಲ್ಲ? ಈಗ ವಿಧಾನಸಭೆಗೆ ಸಿಂಬಲ್ ಇಟ್ಟಿದ್ದಾರೆ, ಪಾರ್ಲಿಮೆಂಟಿಗೆ ಸಿಂಬಲ್ ಇಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಸಿಂಬಲ್ ಇಟ್ಟಿಲ್ಲ. ಅಲ್ಲಿ ಬೇಡ ಅಂತ ಎಲ್ಲರೂ ಸೇರಿಕೊಂಡು ಗ್ರಾಮ ಪಂಚಾಯತಿಗಳನ್ನು ಅಭಿವೃದ್ಧಿ ಮಾಡಬೇಕು, ಸರಿಯಾದಂತ ನಾಯಕತ್ವ ಬೆಳಿಬೇಕು ಅಂತ. 2.5 ವರ್ಷನೋ 5 ವರ್ಷನೋ ಒಬ್ಬರು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಾಗ ಅದನ್ನ ನೀವೇ ಏನೇನೋ ಕಾರಣಗಳಿಗೋಸ್ಕರ 8 ತಿಂಗಳು 10 ತಿಂಗಳು ಮಾಡ್ಕೊಂಡ್ರೆ, ಅವ್ರ ರಾಜೀನಾಮೆ ಕೊಟ್ಮೇಲೆ 3 ತಿಂಗಳು, ಆಮೇಲೆ ಅದೊಂದು ಚುನಾವಣೆ ನಡೆಯೋದು, ಅವ್ರು ತಿಳ್ಕೊಳ್ಳೋಷ್ಟೊತ್ತಿಗೆ 3 ತಿಂಗಳು. ಏನಾಗುತ್ತೆ? ಇದರಿಂದ ಏನ್ ಪ್ರಯೋಜನ ಆಗುತ್ತೆ? ಎಲ್ಲಾ ಕ್ಯಾಟಗರಿಗಳಿಗೂ ಅವಕಾಶ ಇದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಾಗೋದಕ್ಕೆ. ಈ ಟರ್ಮಲ್ಲಿ ಒಂದ್ ಕ್ಯಾಟಗರಿಗೆ ಜನರಲ್ ಅಂತಾನೋ SC ಅಂತಾನೋ ಒಂದ್ಸರಿ ಬಂದ್ರೆ ಅವಕಾಶ, ಮುಂದಿನ ಸಂದರ್ಭದಲ್ಲಿ OBC ಅಂತಾನೋ ST ಅಂತಾನೋ ಬರ್ತದ. ಹಾಗಾಗಿ ಯಾರು ಕೂಡ ಏನಪ್ಪಾ ಇವತ್ತಿಗೆ ಮುಗಿದೈತಿ ಗ್ರಾಮ ಪಂಚಾಯತಿ ಅನ್ನುವಂತ ಸಂದರ್ಭ ಏನೂ ಇಲ್ಲ. ಇದನ್ನ ದಯಮಾಡಿ ಮುಂದಿನ ಸಂದರ್ಭದಲ್ಲಿ ನಿನ್ನೆಲ್ಲ 1 ವರ್ಷ ಇದೆ, 1 ವರ್ಷಕ್ಕೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. ಇನ್ನು ನೀವು ಅಧ್ಯಕ್ಷರನ್ನ ಮಾಡ್ಕೊಳ್ಳೋದು ಯಾವಾಗ, ಉಪಾಧ್ಯಕ್ಷರು ಮಾಡ್ಕೊಳ್ಳೋದು ಯಾವಾಗ, ಅವ್ರು ನಡೆಸ್ಕೊಳ್ಳೋದು ಯಾವಾಗ? ಹಾಗಾಗಿ ಇದ್ರ ಬಗ್ಗೆನೂ ಕೂಡ ತಾವು ಗಮನ ಹರಿಸ್ಬೇಕು ಅಂತ ಹೇಳ್ತಾ, ಕಾಲೇಜಿನ ಬಗ್ಗೆ ಈಗ ಬಹಳ ಆತ್ರ ಮಾಡ್ಕೊಳ್ಳೋದು ಬೇಡ. ಈಗ ನರ್ಸಾಪುರದಲ್ಲಿ ಕಾಲೇಜ್ ಇದೆ ಅಲ್ವಾ, ಮತ್ತೆ ವೇಮಗಲ್ಲಲ್ಲಿ ಕಾಲೇಜ್ ಇದೆ. ಇಲ್ಲಿಂದ ಹತ್ತತ್ರ ಇಲ್ಲಿವರೆಗೂ ಇಂಡಸ್ಟ್ರಿಯಲ್ ಏರಿಯಾ ಬಂದ್ಬಿಟ್ಟಿದೆ. ಇಲ್ಲಿ ಕೂಡ ಹತ್ತತ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸ್ವಲ್ಪ ನೀವೆಲ್ಲ ಮುಖಂಡಗಳು ಮನಸ್ಸು ಮಾಡಿಕೊಂಡು ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಳ್ಳಿ, ಮತ್ತೆ ಜನಪ್ರತಿನಿಧಿಗಳನ್ನು ಉಪಯೋಗ ಮಾಡಿಕೊಂಡು ಸ್ವಲ್ಪ CSR ಫಂಡ್ಗಳನ್ನು ಉಪಯೋಗ ಮಾಡಿಕೊಳ್ಳಿ. ನೀವು ಮನವಿಯನ್ನೇ ಮಾಡ್ಕೊಳ್ತಿದ್ರೆ ಅವ್ರು ಎಲ್ಲೆಲ್ಲೋ ತಗೊಂಡೋಗಿ ಹಾಕೊಳ್ತಾರೆ. ಹಾಗಾಗಿ ಅದನ್ನು ಕೂಡ ನೀವು ಮಾಡ್ಕೊಳ್ಬಹುದು ಅನ್ನೋಂಥದ್ದು ಒಂದು. ವೆಟರ್ನರಿ ಹಾಸ್ಪಿಟಲ್ ಹಾಗೇನೆ ನಾನು ನಾಗೇಗೌಡರನ್ನ ನೆನಪು ಮಾಡ್ಕೊಳ್ಬೇಕು. ನಾಗೇಗೌಡರು ಎರಡು ಹಾಸ್ಪಿಟಲ್ ಕೇಳಿದ್ವಿ. ಅವರು ಒಂದು ಬೈರೇಗೌಡರು ಕೊಡಿ, ಒಂದು ನನಗೆ ಕೊಡಿ ಅಂತ. ಬೈರೇಗೌಡರು MLA ಅವರಿದ್ರು 97ರಲ್ಲೋ 98ರಲ್ಲೋ. ಆ ಸಂದರ್ಭದಲ್ಲಿ ಈ ವೆಟರ್ನರಿ ಹಾಸ್ಪಿಟಲ್ ಅನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದ್ವಿ. ಡಾಕ್ಟರ್ಸ್ ಎಲ್ಲ ಇದಾರ, ಈಗ ಅಲ್ಲಿ ಸ್ಟಾಫ್ ಎಲ್ಲ ಇದ್ದಾರೆ. ಮತ್ತೆ ನಾವು ಬಂದ ಕೂಡಲೇ ಪ್ರೈಮರಿ ಹೆಲ್ತ್ ಹಾಸ್ಪಿಟಲ್ ಅನ್ನ ನೀವು ಕೇಳಿದ್ರಿ. ಕಟ್ಟಡ ಕಟ್ಬಿಡ್ಬೋದು, ಆದ್ರೆ ಸ್ಟಾಫ್ ಅದೆಲ್ಲ ಬಹಳ ಕಷ್ಟ ಇದೆ. ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಸ್ಟಾಫ್ ಎಲ್ಲ ಆಗ್ಬೇಕಾದ್ರೆ ಈಗ ನೋಡಿ ಏನು ಹತ್ತಿರದಲ್ಲೇ ಇದೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಇಂಡಸ್ಟ್ರಿಯಲ್ ಏರಿಯಲ್ಲಿ ಬರ್ತಾ ಇದೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ನರ್ಸಾಪುರದಲ್ಲೂ ಇದೆ, ಈಗ ಅಲ್ಲಿ ಹೊಸ ಕಟ್ಟಡ ಕೂಡ ಪ್ರಾರಂಭ ಆಗ್ತದೆ. ಮುಂದಿನ ದಿವಸಗಳಲ್ಲಿ ನೋಡೋಣ
ಏನಂದ್ರೆ ಮೊಬೈಲ್ ಕ್ಲಿನಿಕ್ ಅನ್ನ ವ್ಯವಸ್ಥೆ ಮಾಡಿದ್ರೆ ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಈ ಭಾಗದ ಇಂಟೀರಿಯರ್ ವಿಲೇಜಸ್ಗೆ ಸ್ವಲ್ಪ ಒಳಗಡೆ ಇರತಕ್ಕಂತ ಹಳ್ಳಿಗಳಿಗೆ ಆಸ್ಪತ್ರೆಗಳಿಂದಾನೇ ಸ್ವಲ್ಪ ಮೊಬೈಲ್ ರೀತಿಯಲ್ಲಿ ಡಾಕ್ಟರ್ಸ್ ಬಂದು ಕೇರ್ ತಗೊಳ್ಳುವಂತ ಒಂದು ವ್ಯವಸ್ಥೆ ಆದ್ರೆ, ಈಗ ಪ್ರತಿ ಹಳ್ಳಿಗಳಿಗೂ ಕೂಡ ಆಸ್ಪತ್ರೆಗಳನ್ನ ಯಾವುದೇ ಸರ್ಕಾರ ಮಾಡಕ್ ಆಗೋದಿಲ್ಲ. ಅದು ಬಹಳ ದುಬಾರಿ ಆಗತ್ತೆ. ಅದ್ರ ಬೇಸಿಕ್ ನೀಡ್ ಅದು ಅಂದ್ರೆ ಏನು, ಮೂಲಭೂತವಾದಂತ ಅವಶ್ಯಕತೆಗಳು, ಆರೋಗ್ಯ, ಶಿಕ್ಷಣ, ಕುಡಿಯೋ ನೀರು, ಒಂದು ವಾಸದ ಮನೆ, ಇವನ್ನೆಲ್ಲ ಕೂಡ ಇದೆ. ಮುಂದಿನ ದಿವಸಗಳೆಲ್ಲವನ್ನ ಗಮನ ಹರಿಸೋಣ ಅಂತ ಮಾತನ್ನು ಹೇಳಿ, ದೇವರಾಜ್ ಅವರು ಹೇಳ್ತಾ ಇದ್ರು ಇದನ್ನೆಲ್ಲ ಸ್ವಲ್ಪ ಮರ ಗಿಡಗಳನ್ನ ಹಾಕಿ ಲಾನ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದೇನೇ ಮಾಡ್ಬೇಕಾದ್ರೂ ಕೂಡ ನೀವೊಂದ್ ಸ್ವಲ್ಪ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಮಾಡ್ಕೊಂಡ್ರೆ ಮಾತ್ರ ಸ್ಕೂಲ್ ಉಳಿಯುತ್ತೆ. ಟೀಚರ್ಸ್ ನೀವ್ ಎಚ್ಚರಿಕೆಯಲ್ಲಿ ಇರ್ಬೇಕು, ಇಲ್ಲ ಕ್ಲೋಸ್ ಮಾಡ್ಬೇಕಾಗುತ್ತೆ. ನಿಮ್ಗೆಲ್ಲ ಬೇರೆ ಇಲಾಖೆಗಳಲ್ಲಿ ಹಾಕೊಳ್ತಾರ. ಅನೇಕ ಪ್ರೈಮರಿ ಸ್ಕೂಲ್ಗಳಲ್ಲಿ ಈಗ ನಮ್ಮ ಪೆರ್ಜೆನಹಳ್ಳಿನಲ್ಲಿ 15 ಜನ ಇದ್ದಾರೆ ಸರ್. 15 ಜನಕ್ಕೆ 2 ಮಾಸ್ಟರ್ ಇದ್ರೆ ಹೊರೆ ಅಲ್ವಾ? ಸಿಂಗೇಲಿನಲ್ಲಿ 10 ಜನ ಇದ್ದಾರೆ. ಈಗ ಸೊ ಆಮೇಲೆ ಏನಾಗುತ್ತೆ, ಶಿಕ್ಷಣದ ಇಲಾಖೆ ಮಾಸ್ಟರ್ಗಳನ್ನೆಲ್ಲ ಬೇರೆ ಇಲಾಖೆನಲ್ಲಿ ಡೆಪ್ಯುಟೇಷನ್ ತಗೋಬೇಕಾಗುತ್ತೆ. ಅದರಿಂದ ನಿಮಗೆ ಬೇರೆ ಸರ್ಕಾರಿ ನೌಕರರಿಗಿಂತ ಹೆಚ್ಚಾಗಿ ನಿಮಗೆ ರಜಾ ದಿನಗಳು ಹೆಚ್ಚಿರುತ್ತೆ ಅಲ್ವಾ? ದಸರಾ ಹಾಲಿಡೇಸ್ ಇರುತ್ತೆ, ಸಮ್ಮರ್ ಹಾಲಿಡೇಸ್ ಇರುತ್ತೆ. ಪ್ರತಿ ಹಳ್ಳಿಗಳಿಗೆ ಹೋಗಿ ನೀವೇ ಕ್ಯಾಂಪ್ ಮಾಡ್ಬೇಕು, ಮೋಟಿವೇಟ್ ಮಾಡ್ಬೇಕು. ಒಂದೊಂದು ವಾರ ಮೋಟಿವೇಟ್ ಮಾಡಿ ಆ ತಂದೆ ತಾಯಿಗಳನ್ನ, ವಿದ್ಯಾರ್ಥಿಗಳನ್ನ ಒಪ್ಪಿಸ್ಕೊಂಡ್ರೆ ಮಾತ್ರ ಸರ್ಕಾರಿ ಶಾಲೆಗಳನ್ನು ಭವಿಷ್ಯದಲ್ಲಿ ಉಳಿಸ್ಕೊಳ್ಬೋದೇ ವಿನ, ಅನೇಕ ಕಡೆ ನಾವು ನೋಡಿದ್ದೇವೆ ಕಾನ್ವೆಂಟ್ ಸ್ಕೂಲ್ಗಳಿದ್ದಾವೆ, ಅವ್ರು ಯಾವ ಟ್ರೈನ್ಗೂ ಆಗಿರಲ್ಲ. ಟೀಚರ್ಸ್ಗೆ ಸ್ಪೆಲ್ಲಿಂಗ್ಸ್ ತಪ್ಪರಿತಾರೆ. ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾರಲ್ಲ ಶಿಕ್ಷಕರು, ಅವ್ರು ಅಪ್ಡೇಟ್ ಆಗಿರ್ತಾರೆ. ಅನೇಕ ರೀತಿಯ ಟ್ರೈನಿಂಗ್ ಮಾಡ್ತಾ ಇರ್ತಾರೆ, ಆಗಾಗ ಇಲಾಖೆಗಳಿಂದ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಈ ತಪ್ಪು ಭ್ರಮೆ ಇದೆ. ಸರ್ಕಾರಿ ಮೇಸ್ಟ್ರುಗಳಿಗೆ ಸರಿಯಾಗಿ ಪಾಠ ಮಾಡಕ್ ಬರಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇಂಡಿಸಿಪ್ಲಿನ್ ಇದ್ದಾರೆ, ಇಲ್ಲ ಅಂತಲ್ಲ. ಇದು ಎಲ್ಲಾ ಕ್ಷೇತ್ರಗಳಲ್ಲೂ ಇರ್ತಾರಪ್ಪ ಅಲ್ವಾ? ಹಾಗೇನೆ ಅಲ್ಲಿನೂ ಕೂಡ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಅವರು ಟ್ರೈನಿಂಗ್ ಮಾಡ್ತಾ ಇರ್ತಾರೆ, ಅನೇಕ ಸರ್ಕ್ಯುಲರ್ ಕಳಿಸ್ತಾ ಇರ್ತಾರೆ. ಅದರಿಂದ ಸರ್ಕಾರಿ ಶಾಲೆ ಶಿಕ್ಷಕರು ಅಪ್ಡೇಟ್ ಆಗಿರ್ತಾರೆ. ಪಾಠ ಎಲ್ಲರೂ ಪಾಠ ಮಾಡಕ್ ಆಗೋದಿಲ್ಲ. ಈಗ ನನಗೆ ಪಾಠ ಮಾಡಿ ಅಂದ್ರೆ ಮಾಡಕ್ ಆಗೋದಿಲ್ಲ. ದೇವರಾಜ್ ಅವರು ನೀಟಾಗಿ ಪಾಠ ಮಾಡ್ತಾ ಇದ್ರು. ಅದೊಂದು ಕಲೆ. ಅದು ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು. ಈ ತರ ಪಾಠ ಮಾಡಿದ್ರೆ ಮಾತ್ರ ಮಕ್ಕಳಿಗೆ ಅರ್ಥ ಆಗತ್ತೆ. ಆ ಮಕ್ಕಳ ಸೈಕಾಲಜಿ ಅರ್ಥ ಆಗುತ್ತೆ. ಆ ಮಕ್ಕಳಿಗೆ ಈಗ ಹೇಳಿದ್ರೆ ಮಾತ್ರ ಪಾಠ ಅರ್ಥ ಆಗುತ್ತೆ. ಒಬ್ಬ ಸೈಂಟಿಸ್ಟಿನ ಬಗ್ಗೆ ಅವ್ರಿಗೆ ಯಾವ ರೀತಿಯಾಗಿ ಹೇಳ್ಬೇಕು, ಒಬ್ಬ ಸಾಹಿತ್ಯ ಬಗ್ಗೆ ಯಾವ ರೀತಿಯಾಗಿ ಹೇಳ್ಬೇಕು, ಒಬ್ಬ ಕ್ರೀಡಾಪಟು ಬಗ್ಗೆ ಹೇಗೆ ಹೇಳ್ಬೇಕು, ಒಬ್ಬ ಕಲಾವಿದರ ಬಗ್ಗೆ, ಒಬ್ಬ ಸಾಹಿತ್ಯಗಳ ಬಗ್ಗೆ ಹೇಗೆ ಮಕ್ಕಳಿಗೆ ಹೇಳಿದ್ರೆ ಆತರ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ತಂದೆ ತಾಯಿಗಳು ಪಾಠ ಮಾಡಕ್ಕಾಗಲ್ಲ. ಆದ್ರೆ ಚೆನ್ನಾಗಿ ಓದ್ಕೊಡಿ ಅಂತ ಹೇಳಿ ಮಕ್ಕಳಿಗೆ ಹೇಳ್ಬೋದೇವೇನ, ತಪ್ಪ ಪಾಠ ಹೇಳ್ಕೊಟ್ಟಂಗಾಗುತ್ತೆ. ತಂದೆ ತಾಯಿಗಳು ಪಾಠ ಹೇಳ್ಕೊಡೋ ಕೆಲ್ಸಕ್ಕೆ ಹೋಗ್ಬಿಡಿ. ಆದ್ರೆ ಮಕ್ಕಳು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಗಮನ ಹರಿಸ್ಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದೇ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಇದು ಸ್ಪರ್ಧೆಯ ಯುಗ. ನೀವೇನಾದ್ರೂ ಸಾಧಕರಾಗ್ಬೇಕು ಅಂತಿದ್ರೆ, ನಿಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಳ್ಬೇಕು ಅಂತಿದ್ರೆ, ನೀವು ಈಗಲಿಂದನೇ ನಿಮ್ಮ ಆಲೋಚನೆಗಳನ್ನ, ಯಾಕಂದ್ರೆ ಹೈಸ್ಕೂಲು 10ನೇ ತರಗತಿ ಇದೆಯಲ್ಲ, 10 ಮತ್ತು 12 ಟರ್ನಿಂಗ್ ಪಾಯಿಂಟ್. ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ನೀವು ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು, ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ. ಪಾಠ ಓದೋದ್ರ ಜೊತೆಗೆ ನಿಮ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅಂತ ಈಗಲೇ ತಿಳ್ಕೊಳ್ಳಿ. ಪ್ರತಿ ದಿವಸ ಒಂದು ಕನ್ನಡ, ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ಓದುವಂತ ಅಭ್ಯಾಸ ಬೆಳೆಸ್ಕೊಳ್ಳಿ. ಅದರ ಜೊತೆಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ಕಂಪ್ಯೂಟರ್ ಶಿಕ್ಷಣವನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ನಿಮ್ಮ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಈ ಸ್ಕೂಲಲ್ಲಿ ಓದಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಿಮ್ಮ ಈ ಭಾಗದ ಅಭಿವೃದ್ಧಿಗೂ ಕೂಡ ನೀವು ಕಾರಣಕರ್ತರಾಗ್ತೀರಿ. ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಕುಟುಂಬಕ್ಕೂ ಕೂಡ ನೀವು ಒಳ್ಳೆಯದನ್ನ ಮಾಡೋದ ರೀತಿಯಲ್ಲಿ ಆಗತ್ತೆ ಅನ್ನುವಂತ ಮಾತಿನ ಸಂದರ್ಭದಲ್ಲಿ ಹೇಳಿ, ವಿನೂತನವಾಗಿ ಪ್ರಾರಂಭಗೊಂಡಿರುವಂತಹ ನ್ಯೂ ರವಿ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ಯಾನ್, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಮಿಕ್ಸರ್ ಗ್ರೈಂಡರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್ ಬೆಡ್ಸ್, ಪೇಪ್ಸ್ ರಿಪೋಸ್, ಕೂಲರ್, ಹೀಗೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ಕಡಿಮೆ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. ಹಿಂದೆ ಭೇಟಿ ನೀಡಿ. ಸ್ಥಳ ಕೋಲಾರ, ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆ, ಸಂಗುಣ್ಣಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ, ಹಾಗೆ ರವಿ ಎಂಟರ್ಪ್ರೈಸಸ್, ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ ಕ್ರಾಸ್, ಕೋಲಾರ.